ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಶ್ರೀಮಂತ ಪಾರ್ಟಿ ಅದು 10,000 ಕೋಟಿ ಇರ್ತಕ್ಕಂಥದ್ದು. ಅವರು ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಸುಳ್ಳನ್ನ ಪ್ರತಿಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಅವ್ರು ಮಾಡ್ತಾರೆ. ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಚಾರ ಬಿಟ್ಬಿಡಿ. ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪೊಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರ್ಲಿಲ್ಲ. RSS ಅಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಸಹ ಏಡಿಗಳು ಅನ್ನೋದನ್ನ ಬ್ರಿಟಿಷ್ ಅವ್ರ ಕಾಲದಿಂದಲೂ ಸಹ ನೋಡ್ಕೊಂಡು ಬಂದಿದ್ದೀವಿ. ಬ್ರಿಟಿಷರಿಂದ ಪೆನ್ಷನ್ ತೆಗೆದುಕೊಂಡು ಬ್ರಿಟಿಷರ ಪರ ಇದ್ದವ್ರ ಹತ್ರ ನೀವೇನಾದ್ರೂ ಧೈರ್ಯ ಸಾಹಸ ಮಾಡ್ತಾರೆ ಅಂದ್ರೆ ಸುಳ್ಳು. ಅವರು ಪಲಾಯನ ಮಾಡಿರೋದು ನೋಡಿದಾಗ ಎಷ್ಟು ಸತ್ಯ ಕಂಡ್ರೆ ಎಷ್ಟು ಎದುರ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಸರ್, ಈಗ ಸಂಸತ್ನಲ್ಲಿ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ನೋಡಿದಾಗ ತತ್ಕ್ಷಣವೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಪ್ರಧಾನಮಂತ್ರಿಗೆ ಅವರ ಮನೆ ಒಳಗಡೆನೆ ಥ್ರೆಟ್ ಇದೆ ಅಂದಾಗ ತತ್ಕ್ಷಣವೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ಪುಸ್ತಕ ಕೂಡ ರಿಲೀಸ್ ಆಗೋದಿಲ್ಲ. ಅದು ಇವರು ಆವಾಗ ಹೇಳ್ತಾ ಇರ್ತಾರೆ, ಇವರ ವಿರುದ್ಧ ಯಾವುದೇ ಹೇಳಿಕೆಗಳಿಗೆ ಅವಕಾಶಗಳು ಮಾಡಿಕೊಡೋದಿಲ್ಲ. ಇವ್ರ ವಿರುದ್ಧ ಏನಾದ್ರು ಬಂದ್ರೆ ಅದನ್ನ ಮರೆಮಾಚಲಿಕ್ಕೆ ಅದರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅದನ್ನೆಲ್ಲವೂ ಸಹ ಮಾಡ್ತಾರೆ. ಮೊದಲ ಬಾರಿಗೆ